ಬಿಗ್ ಬಾಸ್ ಒಳಗಡೆ ಹೋಗಿರೋ ಹುಡುಗರು ತುಂಬ ಪಾಪನ ಅಂತ. ಯಾಕಂದರೆ ಜಾನ್ವಿ ಹೇಳಿದ್ರು, ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಮ್ಯಾನ್ಲಿ ಇಲ್ಲ ಹುಡುಗರು ಅಂತ ಹೇಳಿ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಓಕೆ, ಹುಡುಗರು ಅಷ್ಟು ಅಗ್ರೆಸಿವ್ ಇಲ್ಲ ಅನ್ನೋದು ಅವ್ರ ಮಾತಿನ ಅರ್ಥ ಇರ್ಬೋದು. ಬಟ್ ಹುಡುಗರು ಸ್ವಲ್ಪ ಅಯ್ಯೋ ಪಾಪ ಅನ್ನೋ ಥರ. ಒಂದು ಕ್ವಶನ್ ಕೇಳ್ತೀನಿ, ಹುಡುಗರು ಅಗ್ರೆಸಿವ್ ಆಗಿರಲೇಬೇಕಾ? ಹಂಗ ಅಲ್ಲ ಅವ್ರ ಪ್ರಕಾರ ನಾನು ಕೇಳಿದೆ, ಅವ್ರ ಪ್ರಕಾರ ನೀವು ಜಾನ್ವಿ ಅವರಿಗೆ ಹೇಳ್ಬೇಕು. ಅವ್ರಿಗೆ ಕೇಳಬೇಕು. ನನ್ನ ಪ್ರಕಾರ ಲೌಡ್ ಇಸ್ ನಾಟ್ ಎವ್ರಿಥಿಂಗ್. ಇವಾಗ ಒಂದು ಪ್ರಾಬ್ಲಮ್ ಬಂದಾಗ ಕಿರ್ಚಾಟನೇ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಅಂತ ಏನೂ ಇಲ್ಲ. ನೀವು ಕಾಮಾಗಿ ಯೋಚನೆ ಮಾಡಿದ್ರೆ ನೀವು ಆ್ಯಕ್ಚುಲಿ ಸೀರಿಯಸ್ ಸಿಚುವೇಶನ್ ತೊಗೊಳ್ಳಿ ಒಂದು ಲೈಫಲ್ಲಿ. ಯಾವಾಗಾದ್ರು ಕೋಪ ಬರುತ್ತೆ ಅಂದ್ಕೊಳ್ಳಿ, ಕೋಪ ಮಾಡಿಕೊಂಡು ತೊಗೊಳೋ ಡಿಸಿಷನ್ಸ್ ಯಾವತ್ತೂ ಸರಿ ಇರಲ್ಲ. ನೀವು ಅದಾದಮೇಲೆ ಯೋಚನೆ ಮಾಡಿ ಕ್ಲಾರಿಟಿ ತೊಗೊಂಡು ಆಮೇಲೆ ಮಾಡೋ ಡಿಸಿಷನ್ಸೇ ಯಾವಾಗಲೂ ಸರಿ ಇರೋದು. ಸೊ ಆ ಕೋಪ ಅನ್ನೋ ಫೇಸ್ನ ಸೈಡ್ಗಿಟ್ಟು ಕ್ಲಾರಿಟಿಯಿಂದ ಮಾತಾಡ್ತಾಯಿದ್ರು ಇಲ್ಲಿರೋ ಹುಡುಗರೆಲ್ಲ, ಮೆಜಾರಿಟಿ ಆಫ್ ದೆಮ್. ಮಾತಿಗೂ ಕಾಲು ಕರ್ಕೊಂಡು ಜಗಳ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ಅದರಿಂದ ಮ್ಯಾನ್ಲಿನೆಸ್ ಐ ಡೋಂಟ್ ಥಿಂಕ್ ದಟ್ ಈಸ್ ದ್ಯಾಟ್. ಯಾಕೆಂದರೆ ನೀವು ಕೋಪ ಮಾಡ್ಕೊಳೋದು ಈಸಿ, ಕೋಪ ಬಂದರೂ ಕಂಟ್ರೋಲ್ ಮಾಡ್ಕೊಂಡು ಬಿಹೇವ್ ಮಾಡಿದ್ರಲ್ಲ, ಐ ಥಿಂಕ್ ದಟ್ ಈಸ್ ಹಾರ್ಡರ್ ದೆನ್ ಬೀಯಿಂಗ್ ಲೌಡ್. ಸೊ ಅಲ್ಲಿರೋರೆಲ್ಲ ವೆರಿ ಟಫ್ ಪೀಪಲ್ ಅನ್ಸುತ್ತೆ. ಯಾಕೆಂದರೆ ತುಂಬ ನಾಟ್ ಸೊ ಟಫ್ ಪೀಪಲೇ ಬೇಗ ಕೋಪ ಮಾಡ್ಕೊಳೋದು. ಏನಂತ ಹೇಳ್ಬೇಕಂದ್ರೆ, ಸೈಲೆನ್ಸ್ ಇಸ್ ನಾಟ್ ವೀಕ್ನೆಸ್, ಕೋಪ ಇಸ್ ನಾಟ್ ಸ್ಟ್ರೆಂತ್. ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು? ಕೋಪ ಮಾಡ್ಕೊಂಡಿದ್ದ ತಕ್ಷಣ ಅವ್ನು ಸ್ಟ್ರಾಂಗ್ ಅಂತಲ್ಲ, ಸೈಲೆಂಟ್ ಆಗಿದ್ದಾನೆ ಅಂದ ತಕ್ಷಣ ಅವ್ನು ವೀಕ್ ಅಲ್ಲ. ಒಂದೊಂದ್ಸಲ ನೋಟಿಸ್ ಮಾಡ್ಬೋದು, ತುಂಬ ಸ್ಟ್ರಾಂಗ್ ಇರೋರೇ ಸೈಲೆಂಟ್ ಆಗಿರ್ತಾರೆ. ಯಾಕಂದರೆ ಅವ್ರಿಗೆ ಎಷ್ಟು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು ಅಂತ ಗೊತ್ತಿರುತ್ತೆ.